ಈ 8ನೆಯ ಪಾಠದಲ್ಲಿ ಯೇಸು ಸ್ವಾಮಿಯು ಸೇವೆಯನ್ನು ಮಾಡಲು ಬಂದಿದ್ದಾರೆ. ಆತನ ಎಲ್ಲ ಉಪದೇಶಗಳು ಶಿಷ್ಯರನ್ನು ಆತ್ಮಿಕವಾಗಿ ಬಲಪಡಿಸುತ್ತದೆ. ದೇವರ ರಾಜ್ಯಕ್ಕೆ ಬೇಕಾದಂಥ ಆದ್ಯತೆಯನ್ನು ತಿಳಿಸ್ತಾರೆ. ದೇವರ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಪ್ರಕಟಪಡಿಸುತ್ತದೆ. ಈ 8ನೆಯ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ತ್ರೈಮಾಸಿಕದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ ಬಗ್ಗೆ ಕಲಿತಾ ಇದ್ದೇವೆ. ಈಗ 8ನೆಯ ಪಾಠದಲ್ಲಿದ್ದೇವೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾದ ಕೆ ಪ್ರಸನ್ನಕುಮಾರ್, ಬೋಧಕರಾದ ರಾಜದಾಸ್ ಆನಂದಪ್ಪ, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ತುಂಬ ಸಂತೋಷ. 8ನೇ ಪಾಠಕ್ಕೆ ಬಂದಿದ್ದೇವೆ. ಸ್ಮರಣ ವಾಕ್ಯದೊಂದಿಗೆ ನಮ್ಮ ಈ ದಿನದ ಪಾಠವನ್ನು ಶುರು ಮಾಡೋಣ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಇದು ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ವಚನ ಪಾಸ್ಟರ್ ರಾಜದಾಸ್. ಎಲ್ಲೋ ನಾವೆಲ್ಲರೂ ಅಧಿಕಾರದಲ್ಲಿ ಇರಬಹುದು, ಅಧಿಕಾರದಲ್ಲಿ ಇಲ್ಲದೆ ಇರಬಹುದು, ಈ ವಚನವನ್ನು ಮರ್ತು ಬಿಡ್ತೀವಿ. ಯೇಸು ಸ್ವಾಮಿಯೇ ಸ್ವತಃ ಸೇವೆ ಮಾಡಲು ಬಂದಿದ್ದಾನೆ, ಸೇವೆ ಮಾಡಿಸ್ಕೊಳಕ್ಕೆ ಬರಲಿಲ್ಲ. ಏನಂತೀರ? ಅದೇ ದೇವರ ಉದ್ದೇಶ. ನೀವು ದೇವ್ರ ರಾಜ್ಯ ಸೇರಬೇಕಾದ್ರೆ ನೀವು ಸೇವೆ ಮನೋಬೋಧ ಆಗಿರಬೇಕು. ಸೇವೆ ಮಾಡಿಸ್ಕೊಳ್ಳಿಕ್ಕೆ ಬಯಸಬೇಡಿ, ದೊಡ್ಡವರಾಗ್ಲಿಕ್ಕೆ ಬಯಸಬೇಡಿ, ಸೇವಕರಾಗಿರಿ, ದೀನರಾಗಿರಿ. ಈ ರೀತಿ ಇದ್ದರೆ ನೀವು ತಗ್ಗಿಸಲ್ಪಟ್ಟರೆ ಹೆಚ್ಚಿಸಲ್ಪಡ್ತೀರ ಅಂತೇಳಿ ಸ್ವಾಮಿ ಅದನ್ನು ತನ್ನ ಜೀವಿತದಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಪಾಸ್ಟರ್ ಪ್ರಸನ್ನಕುಮಾರ್ ಹೇಳಿ, ಈ ಸಬ್ಬತ್ ದಿನದ ಪಾಠದಲ್ಲಿ ಏನಿದೆ? ಇವತ್ತಿನ ಪಾಠ ಅಂದರೆ ಬಹಳ ಪ್ರಾಮುಖ್ಯವಾಗಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯವನ್ನು ಗಮನಿಸುವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸುವಾಗ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದಲೇ ವಿಚ್ಛೇದನದ ಬಗ್ಗೆ, ಮದುವೆಯ ಬಗ್ಗೆ ಕೆಲವು ಪ್ರಶ್ನೆಗಳು ಪ್ರಸ್ತಾಪವಾಗುತ್ತವೆ. ಅನಂತರ ಪೋಷಕರುಗಳು, ತಂದೆ ತಾಯಿಗಳು ಮಕ್ಕಳನ್ನು ಯೇಸು ಕ್ರಿಸ್ತನ ಬಳಿಯಲ್ಲಿ ಕರೆದುಕೊಂಡು ಬಂದು ಆಶೀರ್ವಾದವನ್ನು ಪಡೆಯಲಿಕ್ಕೆ ನೋಡ್ತಾರೆ. ಅನಂತರ ಒಬ್ಬ ಐಶ್ವರ್ಯವಂತನು ಬಂದು ನಾನು ನಿತ್ಯ ರಾಜ್ಯವನ್ನು ಹೇಗೆ ಪಡೆಯುವುದು ಎಂಬುದಾಗಿ ಕೇಳ್ಕೊಳ್ತೇನೆ. ಮುಂದೆ ನಾವು ನೋಡುವಾಗ ಒಬ್ಬ ಕುರುಡನು, ಇನ್ನೊಂದು 2ನೇ ಕುರುಡನ ಬಗ್ಗೆ ಇಲ್ಲಿ ಕತೆ ನಮಗೆ ಪ್ರಸ್ತಾಪವಾಗಿರುವಂಥದ್ದಾಗಿದೆ. ವಿಶೇಷವಾಗಿ ನಾವು ಭಾನುವಾರದ ಪಾಠದಲ್ಲಿ ದೇವರು ಮದುವೆಯ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಈ ಆಧುನಿಕ ಲೋಕದಲ್ಲಿ ಇದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ಆಗಿನ ಕಾಲದಲ್ಲಿಯೇ ವಿಚ್ಛೇದನ ಎಂಬುದಕ್ಕಾಗಿ ಇತ್ತು. ಯಾಕೆ ಇದಾಗ್ತಾ ಇದೆ ಎಂಬುದಾಗಿ ಫರಿಸಾಯರು ಯೇಸು ಕ್ರಿಸ್ತನನ್ನು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆಯನ್ನು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನದಲ್ಲಿ ಗಮನಿಸುವಾಗ, ಆಗ ಫರಿಸಾಯರು ಹತ್ತಿರಕ್ಕೆ ಬಂದು ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು. ಅದಕ್ಕೆ ಮೋಶೆ ಏನು ಹೇಳಿದ್ದಾನೆ ನಿಮಗೆ, ಅದನ್ನು ನೀವು ಗುರುತಿಸ್ಕೊಳ್ಳಿ ಎಂಬುದಾಗಿ ಕೇಳುವಾಗ ಇಲ್ಲಿ 2 ಥರವಾದಂಥ ವಿಚ್ಛೇದನ. ಒಂದು ಶಾಮೈ ಎಂಬತಕ್ಕಂಥ ಒಂದು ಶಾಲೆಯಲ್ಲಿ ಅವ್ರು ಹೇಳ್ತಾ ಇದ್ರು, ನೀವು ವಿಚ್ಛೇದನ ಮಾಡಬೇಕಾದ್ರೆ ನಿಮ್ಮ ಪತ್ನಿ ಅಥವಾ ಪತಿ ಏನಾಗಿರಬೇಕು ಅಂದರೆ ಅಪನಂಬಿಕೆಗಳಸ್ಥರಾಗಿರಬೇಕು, ಸಮಸ್ಯೆಗಳಿರಬೇಕು, ಆಗ ನೀವು ಮಾಡ್ಬೋದು ಅಂತ. ಇನ್ನೊಂದು ಹಿಲೇಲ್ ಎಂಬತಕ್ಕಂಥ ಸ್ಥಳದಲ್ಲಿ ಅವರು ಹೇಳ್ತಾ ಇದ್ರು, ಯಾವ ಸಣ್ಣ ಕಾರ್ಯಕ್ಕಾದರೂ ನೀವು ವಿಚ್ಛೇದನ ಕೊಡ್ಬೋದು. ಸೊ ಈ ರೀತಿ ಗೊಂದಲಗಳಿರುವಾಗ ಅವರು ಯೇಸು ಸ್ವಾಮಿಯ ಬಳಿಯಲ್ಲಿ ಪ್ರಶ್ನೆಯನ್ನು ತರ್ತಾರೆ. ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಅವರಿಗೆ ಉತ್ತರ ಕೊಡ್ತಾರೆ. ಆದರೆ ಅವರು ಮರು ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಮೋಶೆ ಹೇಳ್ತಾನೆ, ನೀವು ತ್ಯಾಗ ಪತ್ರವನ್ನು ಬರೆದು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದು ಎಂದು ಮೋಶೆ ಅಪ್ಪಣೆ ಕೊಟ್ಟಿದ್ದಾನಲ್ಲ. ಆದರೆ ಸ್ವಾಮಿ ಹೇಳ್ತಾನೆ 5ನೇ ವಚನದಲ್ಲಿ, ನಿಮ್ಮ ಮೊಂಡತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಬರೆದಿಟ್ಟನು. ಇದು ಆದಿಯಿಂದಲೂ ಅಲ್ಲ,
ಆದಿಯಲ್ಲಿ ಸ್ವಾಮಿಯು ಗಂಡು ಹೆಣ್ಣಾಗಿ ಮಾಡಿ ಅವರನ್ನು ದಂಪತಿಗಳನ್ನಾಗಿ ಮಾಡಿದಾಗ ಅವರು ಪವಿತ್ರವಾಗಿರಬೇಕು, ಆ ಗೌರವ ಇರಬೇಕು. ವಿವಾಹವು ಯಾವುದೇ ಕಾರಣಕ್ಕೂ ನೀವು ಬೇರೆ ಆಗಬಾರ್ದು. ನೋಡಿ, ಇವಾಗ ನಾವು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋದು ಮರಣವು ನಿಮ್ಮನ್ನು ಅಗಲಿಸುವ ತನಕ ಎಂಬುದಾಗಿ. ಆದರೆ ಇವತ್ತು ಆ ವಿಚ್ಛೇದನ ಎಂಬತಕ್ಕಂಥದ್ದು ಎಷ್ಟು ಸುಲಭವಾಗಿದೆ ಎಂಬುದಾಗಿ ಹೇಳುವಾಗ ಬಹಳ ಸುಲಭವಾಗಿ ವಿಚ್ಛೇದನಗಳು ನಡೀತಾ ಇವೆ. ಈ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ದೇವರು ಮದುವೆಯ ಪಾವಿತ್ರ್ಯತೆಯನ್ನು ಹೇಳಿಕೊಡುತ್ತಿದ್ದಾರೆ. ಆದಿಕಾಂಡ 2:24 ಹೇಳುವಾಗೆ, ಒಬ್ಬ ಮನುಷ್ಯನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಪತ್ನಿಯನ್ನು ಸೇರಿಕೊಳ್ಳಬೇಕು ಆ ವಿವಾಹದಲ್ಲಿ ಎಂಬುದಾಗಿ. ರಾಜದಾಸ್, ಮದುವೆ ಎಂಬತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಬಂಧನದಲ್ಲಿ ಬಹಳಷ್ಟು ವರ್ಷಗಳಲ್ಲಿ ನೀವು ಜೀವಿಸಿದ್ದೀರಾ. ಇಂದಿನ ಆಧುನಿಕ ಲೋಕಕ್ಕೆ ಒಳಪಟ್ಟಿರ್ತಕ್ಕಂಥ ಯೌವನಸ್ಥರಿಗೆ ದೇವರ ಈ ಯೋಜನೆಯ ಬಗ್ಗೆ ಒಂದೆರಡು ಮಾತುಗಳು ನೀವು ಹೇಳುವುದಾದರೆ? ದೇವರ ಚಿತ್ತದಂತೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಆತನು ಏಕಾಂಗಿಯಾಗಿ ಇರಬಾರ್ದು ಅಂತೇಳಿ ಜೀವನ ಸಂಗಾತಿಯನ್ನು ಕೊಟ್ಟಿದ್ದಾನೆ. ಆ ಜೀವನ ಸಂಗಾತಿ ಕೊಟ್ಟದ್ದು ಅಲ್ಪಾವಧಿಗಲ್ಲ, ಇದು ನಿರಂತರವಾಗಿ ಅವರ ಉಸಿರೋ ತನಕ ಅವ್ರ ಜೊತೆಗಿರಬೇಕು ಅಂತೇಳಿ. ಆ ಜೊತೆಗಿರಬೇಕಾದ್ರೆ ಸಹಜವಾಗಿ ನಾವು ಹಗ್ಗ ನೋಡ್ತೇವೆ. ಹಗ್ಗ 2 ಉರಿ ಇರಲ್ಲ, 3 ಉರಿ ಇರ್ತದಂತೆ. ಗಂಡ ಹೆಂಡತಿ 2 ಉರಿ ಆದರೆ ಸ್ವಾಮಿ 3ನೇ ಉರಿ ಆಗಬೇಕು. ಯಾರು ಸ್ವಾಮಿಯನ್ನು ತಮ್ಮ ಕುಟುಂಬದಲ್ಲಿ ಸೇರಿಸ್ಕೊಳ್ತಾರೆ ಅವ್ರ ಜೊತೆಗಿರ್ತಾರೆ. ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಂತೆ. ಇವತ್ತು ಯಾಕೆ ಕುಟುಂಬಗಳು ಹೊಡಿತದೆ ಅಂತ ಹೇಳಿದ್ರೆ ಮನೆಗಳಲ್ಲಿ ಪ್ರಾರ್ಥನೆ ಇಲ್ಲ, ದೇವರಿಗೆ ಆದ್ಯತೆ ಕೊಡ್ತಾ ಇಲ್ಲ. ಅವರು ಸ್ವಾಮಿನ ಪ್ರೀತಿ ಮಾಡಿದ್ರೆ ತನ್ನ ಹೆಂಡ್ತಿನ ಪ್ರೀತಿ ಮಾಡ್ತಾರೆ. ದೇವರಿಗೆ ಅವ್ರು ನಂಬಿಗಸ್ತರಾಗಿದ್ದರೆ ತನ್ನ ಹೆಂಡತಿ ಗಂಡನಿಗೆ ನಂಬಿಗಸ್ತರಾಗಿರ್ತಾಳೆ, ಗಂಡ ಹೆಂಡ್ತಿಗೆ ನಂಬಿಗಸ್ತರಾಗಿರ್ತಾಳೆ. ಓಕೆ, ಮುಂದುವರಿಸಿ. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಮದುವೆಯ ಬಂಧನ ಎಂಬತಕ್ಕಂಥದ್ದು 2 ಯೌವನಸ್ಥರು ಒಂದಾಗೋದಲ್ಲ, 2 ಕುಟುಂಬಗಳು ಒಂದಾಗೋದು ಮಾತ್ರವಲ್ಲ, ದೇವರು ಅವರನ್ನು ಕೂಡಿಸ್ತಾ ಇದ್ದಾರೆ. ಈಗ ಅನೇಕರು ಈ ವಿಚ್ಛೇದನಕ್ಕೆ ಯಾಕೆ ಅಷ್ಟು ಸುಲಭವಾಗಿ ಕೈ ಹಾಕ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ದೇವರ ಆಜ್ಞೆಗಳನ್ನು ಮೀರ್ತಾ ಇದ್ದೇವೆ. ಒಂದು ಇಜ್ಜೋಡಾಗ್ತಕ್ಕಂಥದ್ದು, ಬೇರೆಯ ಧರ್ಮದವರ ಜೊತೆಯಲ್ಲಿ ಮದುವೆ ಆಗ್ತಕ್ಕಂಥದ್ದು, ಇನ್ನೊಂದು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಹೋಗ್ತಕ್ಕಂಥದ್ದು. ಇವೆಲ್ಲ ಕಾರಣಗಳಿಂದ ಮದುವೆಯ ಪಾವಿತ್ರ್ಯತೆಯನ್ನು 2000 ವರ್ಷಗಳ ಹಿಂದೆ ಮಾತ್ರವಲ್ಲ, ಲೋಕದ ಸೃಷ್ಟಿಯಲ್ಲಿಯೇ ಸ್ವಾಮಿ ಅದನ್ನು ನಮಗೆ ಕೊಟ್ಟಿದ್ದಾನೆ. ಆದಾಮ್ ಮತ್ತು ಅವಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ, ಅವರು ದಂಪತಿಗಳಾಗೋದು ಮಾತ್ರವಲ್ಲ, ಅವರು ಅಭಿವೃದ್ಧಿ ಆಗಬೇಕು, ಅವರು ಮಕ್ಕಳ ಸಂತಾನ ಅವರಲ್ಲಿ ಬರಬೇಕು ಎಂಬುದಾಗಿ. ಇವೆಲ್ಲ ಪಾವಿತ್ರ್ಯತೆಯನ್ನು ನೋಡುವಾಗ ಯೇಸು ಕ್ರಿಸ್ತನ ಉಪದೇಶ ಆ ದಿನದ ಇಸ್ರಾಯೇಲ್ ಜನಾಂಗಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ದೇವರ ಯೋಜನೆ ಮದುವೆಯಲ್ಲಿ ಎಂಬುದಾಗಿ ಒಂದು ಯೋಜನೆ ಇಟ್ಕೊಂಡಿದ್ದಾನೆ. ಆ ಯೋಜನೆಗೆ ತಕ್ಕಂತೆ ನಾವು ಹೊಂದಿಕೊಳ್ಳಬೇಕು ಹೊರತು ನಮ್ಮ ಯೋಜನೆಗಳ ತಕ್ಕಂತೆ ದೇವರು ಹೊಂದಿಕೊಳ್ಳಬೇಕು ಎಂಬುದಾಗಿ ಹೇಳಬಾರ್ದು. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೋ ಹೋಗ್ಬಿಡಿ, ನಿಮಗೋಸ್ಕರ ನಾವು ಇಲ್ಲೇ ಕಾಯ್ತಾ ಇರ್ತೀವಿ. ವೆಲ್ಕಮ್ ಬ್ಯಾಕ್. ಬನ್ನಿ, ಇವತ್ತು ಈ ಭಾಗದಲ್ಲಿ ಸೋಮವಾರದ ಪಾಠದಲ್ಲಿ ಯೇಸು ಸ್ವಾಮಿ ಮತ್ತು ಮಕ್ಕಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಹೇಳಿ ಪಾಸ್ಟ್ರೆ. ಸಹಜವಾಗಿ ತಂದೆ ತಾಯಿಗಳು ಮಕ್ಕಳನ್ನು ಬಯಸ್ತಾರೆ. ಎಲ್ಲ ಸಮಾಜದಲ್ಲಿ ಗಂಡು ಮಕ್ಕಳನ್ನು ಬಯಸ್ತಾರೆ. ಬಹುಶಃ ಗಂಡು ಮಕ್ಕಳು ಸಿಕ್ಕದೆ ಅವ್ರಿಗೆ ಹೆಣ್ಮಕ್ಳಾದರೆ ಅದನ್ನು ಅವ್ರು ಏನು ಮಾಡ್ತಾರೆ, ಕಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಾಲದಲ್ಲಿ. ಈಗಲೂ ಅನೇಕ ಗ್ರಾಮಾಂತರ ಪ್ರಾಂತ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡಲ್ಲ. ಅವರು ಹೆಣ್ಮಕ್ಳು ಹುಟ್ಟಿದ್ರೆ ಶನಿ, ಅವರು ಶಾಪ ಅಂತ ಪರಿಗಣಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ ಅಂತ ಗೊತ್ತಿಲ್ಲ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಮಕ್ಕಳು ದೇವರಿಂದ ಬಂದ ಬಹುಮಾನ ಅಂತ ತಿಳ್ಕೊಂಡು ಇಬ್ಬರಿಗೂ ಆದ್ಯತೆ ಕೊಟ್ಟರೆ ಅದು ದೇವರಿಗೆ ಮಹಿಮೆ ತರ್ತಕ್ಕಂಥ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆವಾಗಿನಿರ್ತಕ್ಕಂಥ ಜನರು ಸಹ ಮಕ್ಕಳನ್ನ ತಾತ್ಸಾರ ಮಾಡ್ತಾಯಿದ್ರು. ಮಕ್ಕಳು ಯೇಸು ಸ್ವಾಮಿ ಬಳಿಗೆ ಬರಬಾರ್ದು, ಈ ಜೀಸಸ್ ಇಸ್ ವೆರಿ ಬ್ಯುಸಿ, ಅವ್ರಿಗೆ ಮಕ್ಕಳಿಗೆ ಸಮಯ ಕೊಡಲ್ಲ ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಸ್ವಾಮಿ ಹೇಳ್ತಾನೆ ಭಾಳ ಸ್ಪಷ್ಟವಾಗಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನದಲ್ಲಿ, ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡ ಅಂತ. ಯಾವಾಗ ಅವ್ರ ಮಕ್ಕಳನ್ನ ತಡಿತಾ ಇದ್ರು, ತಂದೆ ತಾಯಿಗಳು ಮಕ್ಕಳನ್ನ ತರ್ತಾಯಿದ್ರು. ಯಾಕಂದರೆ ಪ್ರತಿಯೊಬ್ಬ ಪೋಷಕರಿಗೂ ಮಕ್ಕಳನ್ನು ಸ್ವಾಮಿ ಕೈಲಿ ಮುಟ್ಟಿಸ್ಬೇಕು. ಇವಾಗ ಅನೇಕ ಹಳ್ಳಿಗಳಿಗೆ ನಾವೆಲ್ಲ ಹೋದಾಗ ಭಕ್ತರು ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನ ಸರ್ ಪ್ರಾರ್ಥನೆ ಮಾಡಿ, ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅಂತಾರೆ. ಇದೇ ವಾಡಿಕೆ ಅವಾಗಲೂ ಇತ್ತು. ನಮ್ಮ ಏಷ್ಯಾ ಖಂಡದಲ್ಲಿ ಅದೇ ಸಂಪ್ರದಾಯ, ಮಕ್ಕಳನ್ನ ಗುರುಗಳ ಕೈಯಲ್ಲಿ ಮುಟ್ಟಿಸ್ಬೇಕು, ಆಶೀರ್ವಾದ ಮಾಡಿಸ್ಬೇಕಂತೇಳಿ. ಆದರೆ ಶಿಷ್ಯರು ಅದನ್ನು ಅಡ್ಡಿ ಮಾಡಿದಾಗ ಸ್ವಾಮಿ ಕೋಪಗೊಂಡಂತೆ.
ಯಾಕಂದರೆ ಹೇಳ್ತಾನೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇವರದೇ. ಸೊ ದೇವರ ರಾಜ್ಯ ಯಾರ್ದು? ಮಕ್ಕಳವ್ರದ. ಮಕ್ಕಳಂತ ಮನೋಭಾವ ಇರಬೇಕಂತೆ. ಅದನ್ನು ಶಿಷ್ಯ ಅರ್ಥ ಮಾಡ್ಕೊಳ್ಳಿಲ್ಲ, ಅದನ್ನು ತಡಿತಾ ಇದ್ದರು. ಸ್ವಾಮಿ ಹೇಳ್ದ, ನೀವು ಮಕ್ಕಳು ಹಂಗಿರ್ಬೇಕು. ಅದಕ್ಕೆ ಯಾವಾಗ ಯಾರಿಗೆ ಪರಲೋಕ ರಾಜ್ಯ ಸಿಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಂತ ಮನಸ್ಸಿದ್ದವ್ರಿಗೆ ಮಾತ್ರ ಪರಲೋಕ ರಾಜ್ಯ ಸಿಗುತ್ತಂತೆ. ಇವು ಯಾಕೆ ಮಕ್ಕಳನ್ನ ಸ್ವಾಮಿ ಹೋಲಿಸ್ತಾ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಮುಗ್ಧತೆ ಇದೆ, ಅವರಲ್ಲಿ ಪ್ರೀತಿ ಮನೋಭಾವ ಇದೆ, ದ್ವೇಷ ಇರಲ್ಲ. ಅವ್ರನ್ನ ಶಿಕ್ಷೆ ಮಾಡಿದ್ರು ಮತ್ತೆ ತಂದೆ ತಾಯಿಗಳ ಬಳಿಗೆ ಹೋಗ್ತಾರೆ ಅವರು. ಇದು ಮಕ್ಕಳ ಮನೋಭಾವ. ಅದೇ ಮನೋಭಾವ ನಮ್ಮಲ್ಲಿ ಇದ್ದರೂ ಸಹ ಆಗ ನಾವು ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ. ಆ ಸತ್ಯವನ್ನು ತಿಳಿಸ್ಲಿಕ್ಕೋಸ್ಕರನೇ ಸ್ವಾಮಿ ಆ ಮಕ್ಕಳನ್ನು ಎತ್ಕೊಂಡು ಹೇಳ್ದ, ನೀವು ಈ ಮಕ್ಕಳಂಗೆ ಆದರೆ ಮಾತ್ರ ನನ್ನ ರಾಜ್ಯ ಸೇರ್ತೀರಾ, ಇಲ್ಲಾಂದರೆ ನನ್ನ ರಾಜ್ಯ ಕಳ್ಕೊಳ್ತೀರಾ ಅಂತೇಳಿ. ಎಷ್ಟು ನಿಖರವಾದಂಥ ಸತ್ಯವನ್ನು ಸ್ವಾಮಿ ತಿಳಿಸ್ಕೊಟ್ಟ ಅವ್ರಿಗೆ. ಸೊ ಇವತ್ತು ಎಲ್ಲ ಭಕ್ತರಿಗೆ ಹೇಳೋದಂತ ಹೇಳಿದ್ರೆ, ನಾವು ಮಕ್ಕಳಾಗಿರೋಣ, ಮುಗ್ಧರಾಗಿರೋಣ, ಮತ್ತು ವಿಧೇಯರಾಗಿರೋಣ, ಮತ್ತು ದೀನತೆ ತಗ್ಗಿನ ಸ್ವಭಾವದಿಂದ ಜೀವಿಸಿದಾಗ ಮಾತ್ರ ನಾವು ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಮಂಗಳವಾರದ ಪಾಠಕ್ಕೆ ನಾವು ಬರುವುದಾದರೆ, ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಮ್ಮೆಲ್ರಿಗೂ ಲೇಖಕರು ಬರೆದಿದ್ದಾರೆ. ಅದೇನೋ ಪಾಸ್ಟ್ರೆ? ಉತ್ತಮವಾದಂತಹ ಹೂಡಿಕೆ. ನಾವು ಗಮನಿಸೋದಾದರೆ, ಯೇಸುಸ್ವಾಮಿಯವರು ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ಬಂದು ಯೇಸುಸ್ವಾಮಿಯನ್ನು ಎದುರುಗೊಂಡು ಹೇಳ್ತಾನೆ, ಸ್ವಾಮಿ, ನಾನು ನಿತ್ಯ ರಾಜ್ಯವನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕಪ್ಪ ಎಂಬುದಾಗಿ ಕೇಳುವಾಗ, ನೀನು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಕೊಲೆ ಮಾಡಬಾರ್ದು, ಆದರ ಮಾಡಬಾರ್ದು, ಸುಳ್ಳು ಹೇಳಬಾರದು ಎಂಬುದಾಗಿ ಈ 10 ಆಜ್ಞೆಗಳಲ್ಲಿನ 2ನೇ ಭಾಗವನ್ನು ಯೇಸುಸ್ವಾಮಿಯವರು ಪ್ರಸ್ತಾವನೆ ಮಾಡುತ್ತಿರುವಾಗ, ಸ್ವಾಮಿ, ಇದೆಲ್ಲವನ್ನು ಕೂಡ ನಾನು ಸಣ್ಣಂದಿನಿಂದ ನಾನು ಕೈಗೊಂಡು ನಡೀತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಯೇಸುಸ್ವಾಮಿಯವರು ಹೇಳ್ತಾರೆ, ಹೋಗಿ ನಿನ್ನ ಆಸ್ತಿಯನ್ನೆಲ್ಲವನ್ನೂ ಕೂಡ ಮಾರಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳುವಾಗ, ಆ ವ್ಯಕ್ತಿ ಬಹಳ ಆಸ್ತಿಯುಳ್ಳವನಾಗಿದ್ದಂತಹ ವ್ಯಕ್ತಿ ಬಹಳ ದುಃಖತಪ್ತನಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಾವು ಗಮನಿಸೋದಾದರೆ, ಆ 10 ಆಜ್ಞೆಗಳಲ್ಲಿ ಮೊಟ್ಟ ಮೊದಲನೆಯ ಆಜ್ಞೆಯನ್ನೇ ಆತನು ಮೀರಿರುತ್ತಾನೆ. ದೇವರ ಸ್ಥಾನದಲ್ಲಿ ಒಂದು ವಸ್ತುವನ್ನು ಇಲ್ಲವಾದರೆ ಹಣವನ್ನು ಪ್ರೀತಿ ಮಾಡಿದರ ಪ್ರಯುಕ್ತ ಆತನು ದೇವರು ಹೇಳಿದಂತೆ, ಯೇಸುಸ್ವಾಮಿಯವರು ಹೇಳಿದಂತೆ ಆತನನ್ನು ಹಿಂಬಾಲಿಸದೆ ಹಣವನ್ನು ಹಿಂಬಾಲಿಸಿ ಆತನು ದುಃಖತಪ್ತನಾಗಿ ಹೋಗ್ತಾನೆ. ಇದನ್ನು ಕಂಡಂತಹ ಯೇಸುಸ್ವಾಮಿಯವರು ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ. ಆ ಮಾತನ್ನು ನಾನು ಓದಲು ಬಯಸ್ತೇನೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 25ನೇ ವಾಕ್ಯ ಏನು ಎಂಬುದಾಗಿ ನಾವು ಗಮನಿಸೋದಾದರೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು. ಯೇಸುಸ್ವಾಮಿಯವರು ಹೇಳ್ತಿದ್ದಾರೆ, ಒಬ್ಬ ಶ್ರೀಮಂತ ವ್ಯಕ್ತಿ, ಹಣದಾಸೆಯುಳ್ಳಂತಹ ವ್ಯಕ್ತಿ ಪರಲೋಕ ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ ಎಂಬುದನ್ನು ತಿಳಿಸಲು ಒಂದು ಸಣ್ಣ ಉಪಮಾನದ ಮುಖಾಂತರ ಹೇಳುತ್ತಿದ್ದಾನೆ. ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ, ಒಬ್ಬ ಶ್ರೀಮಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂಬುದಾಗಿ ಯೇಸುಸ್ವಾಮಿಯವರು ಹೇಳ್ತಿದ್ದಾರೆ. ಅಂದರೆ ಅದು ದೇವರನ್ನು ಅಲ್ಲದೆ ಹಣವನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವೇ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಈ ಮಾತು ನಮಗೆ ತಿಳಿಸುತ್ತೆ. ಆದ್ದರಿಂದ ಈ ಹಣದಾಸೆ ನಮ್ಮನ್ನು ಕೊಲ್ಲುತ್ತದೆ. ಈ ಹಣದಾಸೆ ನಮ್ಮನ್ನು ದೇವರ ರಾಜ್ಯಕ್ಕೆ ನಡೆಸೋದಿಲ್ಲ. ಈ ಹಣದಾಸೆ ನಮಗೆ ದೇವರ ರಾಜ್ಯಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತೆ ಎಂಬುದನ್ನು ಯೇಸುಸ್ವಾಮಿಯವರು ಈ ಒಂದು ಭಾಗದಲ್ಲಿ ನಮಗೆ ವಿವರಿಸಲು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಈ ಹಣದಾಸೆಯಿಂದ ದೇವರ ಮಕ್ಕಳಾಗಿರುವಂತಹ ನಾವು ಹೊರಬರಬೇಕು, ಕ್ರಿಸ್ತನಿಗಾಗಿ ಜೀವಿಸಬೇಕು. ಅಷ್ಟೇ ಅಲ್ಲ, ನಾವು ಗಮನಿಸೋದಾದರೆ 10ನೇ ಅಧ್ಯಾಯ, ಅದೇ 10ನೇ ಅಧ್ಯಾಯದಲ್ಲಿ ಮುಂದೆ ನೋಡ್ತೇವೆ ನಾವು, ಯೇಸುಸ್ವಾಮಿಯವರು ಹೇಳ್ತಿದ್ದಾರೆ, ತಮ್ಮೊಳಗೆ 26ರಿಂದ ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ತಮ್ಮೊಳಗೆ ಹೇಳಿಕೊಳ್ಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಅದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ನಾವು ಗಮನಿಸೋದಾದರೆ, ಇಲ್ಲಿ ಯೇಸುಸ್ವಾಮಿಯವರನ್ನು ಕಂಡು ಯೇಸುಸ್ವಾಮಿ ನುಡಿದಂತಹ ಆ ಮಾತನ್ನು, ಅಂದರೆ ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ಹಣದಾಸೆ ಇರಬಾರದು ಎಂಬುದಾಗಿ ಹೇಳಿದ ಪ್ರಯುಕ್ತ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಎಲ್ಲರೂ ಕೂಡ ಆಶ್ಚರ್ಯ ಪಟ್ಟ ಪ್ರಯುಕ್ತ, ಹೀಗಾದರೆ ಯಾರು ಹೋಗ್ತಾರಪ್ಪ ಸ್ವಾಮಿ ಪರಲೋಕ ರಾಜ್ಯಕ್ಕೆ ಎಂಬುದಾಗಿ ಕೇಳುವಾಗ ಯೇಸುಸ್ವಾಮಿಯವರೇ ಉತ್ತರವನ್ನು ಹೇಳ್ತಿದ್ದಾರೆ, ಇದು ಮನುಷ್ಯನಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಮಗೆ ರಕ್ಷಣೆಯುಂಟು. ಕ್ರಿಸ್ತ ಯೇಸುವಿನ ನಾಮವನ್ನು ನಾವು ನಂಬಿ ಕ್ರಿಸ್ತನನ್ನು ನಾವು ಹಿಂಬಾಲಿಸೋದಾದರೆ ರಕ್ಷಣೆಯನ್ನು ದೇವರು ನಮಗೆ ಒದಗಿಸಿಕೊಡ್ತಾನೆ. ನಾವು ಹಣದಾಸೆಯುಳ್ಳವರಾಗಿ ಜೀವಿಸಲೇಬಾರದು ಎಂಬಂತಹ ಮಾತುಗಳನ್ನು ಇಲ್ಲಿ ಯೇಸುಸ್ವಾಮಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ನಾವು ನೋಡ್ತೇವೆ, ಗೆಹಜಿ ಬಹುಮಾನಕ್ಕಾಗಿ ಆಸೆಪಟ್ಟ, ಹಾಳಾದ. ಅಷ್ಟೇ ಅಲ್ಲ, ಆಕಾನನು ಬೆಳ್ಳಿ ಬಂಗಾರಗಳನ್ನು ಆಸೆಪಟ್ಟ, ನಾಶವಾದ. ತನ್ನ ಕುಟುಂಬವೆಲ್ಲವನ್ನು ಕೂಡ ಕಲ್ಲೆಸೆದು ಕೊಂದು ಸುಟ್ಟು ಹಾಕ್ತಾರೆ ಕೊನೆಗೆ. ಸೊ ದೇವರು ಈ ಹಣದಾಸೆಯನ್ನು, ದುರಾಸೆಯನ್ನು ಸಹಿಸೋದಿಲ್ಲ.
ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಒಪ್ಪೋದಿಲ್ಲ. ಇಸ್ಕರಿಯೋತ್ ಯೂದನನ್ನು ನಾವು ಕಾಣ್ತೇವೆ, 30 ನಾಣ್ಯಗಳಿಗೆ ಆಸೆಪಟ್ಟು ಕ್ರಿಸ್ತನನ್ನೇ, ಲೋಕ ರಕ್ಷಕನನ್ನೇ ಮಾರಿಬಿಟ್ಟಂತಹ ವ್ಯಕ್ತಿ. ಆ ವ್ಯಕ್ತಿಯು ಕೂಡ ಬಹು ಭಯಂಕರವಾಗಿ ನಾಶನವನ್ನು ಕಾಣ್ತಾನೆ. ಆದ್ದರಿಂದ ಈ ಹಣದಾಸೆ ಎಂಬುದು ನಮ್ಮನ್ನು ದೇವರ ರಾಜ್ಯಕ್ಕೆ ನಡೆಸೋದಿಲ್ಲ, ನಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಈ ಇಷ್ಟೆಲ್ಲ ಒಂದು ಚರ್ಚೆಯಲ್ಲಿ ದೇವರ ಕೃಪೆಯ ಪಾತ್ರವೇನು? ಖಂಡಿತವಾಗಿ ದೇವರ ಕೃಪೆ ಇಲ್ಲದೆ ನಾವು ಐಶ್ವರ್ಯವಂತನಾಗಿರಲಿ, ಬಡವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಚಿಕ್ಕವರೇ ಆಗಿರಲಿ ಪರಲೋಕ ಸೇರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಐಶ್ವರ್ಯವಂತನು ಒಂಟೆ ಸೂಜಿಗಣ್ಣಿನಲ್ಲಿ ಹೋಗ್ಬೋದು, ಪರಲೋಕ ರಾಜ್ಯ ಸೇರೋದಿಲ್ಲ. ಅಂದರೆ ಐಶ್ವರ್ಯವಂತರು ಪರಲೋಕಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಹೋಗೋದಕ್ಕೆ ಕಷ್ಟವಾಗಬಹುದು. ಆದರೆ ಅವರು ಸಹ ದೇವರನ್ನು ಸ್ವೀಕಾರ ಮಾಡಿಕೊಂಡಾಗ, ಹಣದ ಆಸೆಯನ್ನು ಬಿಟ್ಟಾಗ ಖಂಡಿತವಾಗಿ ಪರಲೋಕಕ್ಕೆ ಹೋಗ್ತೇವೆ. ಯಾಕೆಂದರೆ ಈ ಕತೆ ನಮ್ಮೆಲ್ಲರಿಗೂ ಅನ್ವಯವಾಗ್ತದೆ. ಶಿಲುಬೆಯ ಮೂಲಕವಾಗಿ ಮಾತ್ರ ನಮ್ಮ ಪಾಪಗಳು ತೊಳೆಯಲ್ಪಡ್ತವೆ, ಕೃಪೆಯಿಂದ ಮಾತ್ರ ನಮಗೆ ರಕ್ಷಣೆ ಆಗ್ತದೆ ಹೊರತು ನಮ್ಮ ಸಾಧನೆಗಳಿಂದ ಯಾವುದೂ ಆಗೋದಿಲ್ಲ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ವಿರಾಮ ನಮ್ಮಿಬ್ಬರ ನಡುವೆ ಬಂದ್ಬಿಡ್ತು. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಏನೋ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಹೇಳಬೇಕು ಅಂತ ನೀವು ಬಯಸ್ತೀರಿ, ಹೇಳಿ. ಇಲ್ಲಿ ಈ 10ನೇ ಅಧ್ಯಾಯ ಈ ಕೊನೆಯ ಭಾಗಕ್ಕೆ ನಾವು ಬರೋದಾದರೆ, ಕ್ಷಮಿಸಿ, 28ರಿಂದ 30 ವಾಕ್ಯಗಳನ್ನು ನಾವು ಗಮನಿಸ್ತೇವೆ. ಪೇತ್ರನು ಮಾತನಾಡ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಶ್ರೀಮಂತ ವ್ಯಕ್ತಿ ದೇವರ ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ ಎಂಬುದಾಗಿ ಹೇಳುವಾಗ, ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಪೇತ್ರನು ಮುಂದೆ ಬಂದು ಹೇಳ್ತಾನೆ, ಸ್ವಾಮಿ, ನಾವು ನಿನಗಾಗಿ, ನಿನ್ನ ಸೇವೆಯ ನಿಮಿತ್ತ ನನ್ನ ತಂದೆ ತಾಯಿಯನ್ನು, ಅಣ್ಣ ತಮ್ಮಂದಿರನ್ನು ನಾವೆಲ್ಲವನ್ನೂ ಕೂಡ ತೊರೆದು ನಿನ್ನನ್ನು ಹಿಂಬಾಲಿಸಿದ್ದೇವಪ್ಪ, ನಮಗೇನು ಇಲ್ವಾ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ಬಹಳ ಅದ್ಭುತವಾದಂತಹ ಮಾತು. 30ನೇ ವಚನ ಕೊನೆಯ ಭಾಗದಲ್ಲಿ ಒಂದೇ ಒಂದು ವಚನವನ್ನು ನಾನು ಓದ್ತಿದ್ದೇನೆ. ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಈ ಲೋಕದಲ್ಲಿ ನೀವೆಲ್ಲವನ್ನೂ ಕಳೆದುಕೊಂಡಿದ್ದೀರಾ ನನ್ನ ನಿಮಿತ್ತವಾಗಿ, ಆದರೆ ನನ್ನನ್ನು ನಂಬಿ ನಿಮಗೆ ಮುಂದಣ ಲೋಕದಲ್ಲಿ ದೇವರ ರಾಜ್ಯ ನಿಮಗೆ ಕಟ್ಟಿಟ್ಟಂತಹ ಭುಕ್ತಿ. ಖಂಡಿತವಾಗ್ಲೂ ನೀವನ್ನು ಅನುಭವಿಸ್ತೀರಾ, ನೀವು ಖಂಡಿತವಾಗ್ಲೂ ಪರಲೋಕ ಮಹಾರಾಜ್ಯವನ್ನು ಸೇರ್ತೀರಾ ಎಂಬುದಾಗಿ ಯೇಸು ಸ್ವಾಮಿಯವರು ಭರವಸೆಯ ನುಡಿಗಳನ್ನು ನುಡಿತಾ ಇದ್ದಾರೆ. ಎಷ್ಟು ಅದ್ಭುತವಾದಂತಹ ಒಂದು ವಾಗ್ದಾನ. ಆದ್ದರಿಂದ ನಾವು ಹಣದಾಸೆಯನ್ನು ಬಿಟ್ಟು ಕ್ರಿಸ್ತನಿಗಾಗಿ ಜೀವಿಸುವಾಗ ನಮ್ಮೆಲ್ಲರಿಗೂ ಕೂಡ ದೇವರ ರಾಜ್ಯ ಖಂಡಿತವಾಗ್ಲೂ ಪ್ರಾಪ್ತವಾಗುತ್ತೆ ಎಂಬುದಾಗಿ ಯೇಸು ಸ್ವಾಮಿಯವರು ನುಡಿತಾ ಇದ್ದಾರೆ. ವಂಡರ್ಫುಲ್. ಬುಧವಾರದ ಪಾಠಕ್ಕೆ ನಾವು ಬರೋದಾದರೆ, ಇಲ್ಲಿ ಎಲ್ಲೋ ಒಂದು ಚಾಲೆಂಜ್ ರೀತಿ, ಸವಾಲ್ ರೀತಿ ಇದೆ ಈ ಶಿರೋನಾಮ. ಹೇಳಿ ಪಾಸ್ಟ್ರೆ. ಇದರ ಹಿನ್ನೆಲೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಬಳಿಗೆ 2 ಸಹೋದರರು ಬರ್ತಾರೆ, ಯೋಹಾನ, ಯಾಕೋಬ. ಅವರು ಸ್ವಾಮಿಯನ್ನು ಭಾಳ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರು. ಅವ್ರಿಗೆ ಒಂದೇ ಒಂದು ಬಯಕೆ ಇತ್ತು. ನೀವು ಲಾಸ್ಟ್ ಟೈಮ್ ಕೇಳಿದ್ವಿ, ವಾಟ್ ಇಸ್ ಯುವರ್ ಗ್ರೇಟೆಸ್ಟ್ ಡಿಸೈರ್ ಅಂತೇಳಿ. ಇವ್ರದ್ದು ಹೆಬ್ಬಯಕೆ ಏನಾಗಿತ್ತು ಅಂತ ಹೇಳಿದ್ರೆ, ಸ್ವಾಮಿ ಬಳಿಗೆ ಬಂದು, ಸ್ವಾಮಿ, ನಿನ್ನ ರಾಜ್ಯದಲ್ಲಿ ನಾನು ಬಲಗಡೆ, ನನ್ನ ತಮ್ಮ ಎಡಗಡೆ ಇರಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಸ್ವಾಮಿ ಅವರ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾನೆ, ನಾನು ಎಡಗಡೆ ಬಲಗಡೆ ಕೂತ್ಕೊಳ್ಳೋದು ಅದು ನನ್ನ ಕೈಯಲ್ಲಿಲ್ಲಪ್ಪ, ಅದು ನನ್ನ ತಂದೆ ಕೈಯಲ್ಲಿದೆ. ಆದರೆ ನಾನು ಕುಡಿಯೋ ಪಾತ್ರೆಯಲ್ಲಿ ನೀವು ಕುಡಿಲಿಕ್ಕೆ ಆಗುತ್ತಾ? ಅಂದರೆ ನಾನು ಪಡುವ ಕಷ್ಟವನ್ನು ನೀನು ಪಡೀಲಿಕ್ಕೆ ಆಗುತ್ತಾ ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗಲಿಲ್ಲ. ಹೌದು, ನೀವು ಕುಡಿಯೋ ಪಾತ್ರೆಯಲ್ಲಿ ನಾವು ಕುಡಿತೀವಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಕೇಳಿದ್ರು ನೋಡಿ. ಮಾರ್ಕನ್ನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ. ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದ ಆದೀತೆ, ನನಗಾಗುವ ದೀಕ್ಷಾ ಸ್ನಾನವನ್ನು ಹೊಂದುವುದು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರಿ, ನನಗಾಗುವ ಸ್ನಾನವು ನಿಮಗಾಗುವುದು. ಆದರೆ ನನ್ನ ಬಲಗಡೆಯಲ್ಲಾದರೂ ಎಡಗಡೆಯಲ್ಲಾದರೂ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದ. ಇವತ್ತು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ, ಯೇಸು ಸ್ವಾಮಿ ಎಡಗಡೆ ಬಲಗಡೆ ಕೂತ್ಕೊಳ್ಬೇಕಾದ್ರೆ ಅದಕ್ಕೆ ಎಲ್ಲರೂ ಬಯಸ್ತಾ ಇದ್ದಾರೆ. ಆದರೆ ಅದಕ್ಕೆ ಒಂದು ಆದ್ಯತೆ ಇದೆ, ಒಂದು ಕರಾರಿದೆ, ಕಂಡೀಷನ್ ಇದೆ. ಆ ಕಂಡೀಷನ್ ಅಂತ ಹೇಳಿದ್ರೆ, ಸ್ವಾಮಿ ಚಿತ್ತದಂತೆ ನಡಿಬೇಕಾಗಿದೆ, ಸ್ವಾಮಿ ಮೆಚ್ಚುಗೆಯಾಗಿ ಜೀವಿಸಬೇಕಾಗಿದೆ. ಯಾರು ಸ್ವಾಮಿಗೆ ಮೆಚ್ಚುಗೆಯಾಗಿರ್ತದೆ ಅವ್ರನ್ನ ಸ್ವಾಮಿ ಕೋರಿಸ್ತಾನೆ. ನಾವು ಬಯಸ್ಬೋದು, ನಾವು 108 ಬಯಸ್ತೀವಿ, ನಾನು ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು ಅಂತೇಳಿ. ಈಗಲೂ ಈ ಲೋಕದಲ್ಲೂ ಅಷ್ಟೇ, ಒಬ್ಬರು ಸ್ಥಾನಮಾನಕ್ಕೆ ಬರಬೇಕಾದ್ರೆ ಇದು ದೇವ್ರ ಚಿತ್ತನೆ. ಸ್ವಾಮಿನೇ ಒಬ್ಬನ ಕೂರಿಸ್ತಾನಂತೆ, ಸ್ವಾಮಿನೇ ಒಬ್ಬನ ಹೆಳಗಿಸ್ತಾನಂತೆ. ಇವತ್ತು ದೇವರ ರಾಜ್ಯದಲ್ಲಿ ನಾವು ಯೋಹಾನ, ಯಾಕೋಬರ ಹಾಗೆ ನಾವು ಜೀವಿಸಲಿಕ್ಕೆ ಬಯಸೋದಾದರೆ
ದೇವ್ರ ರಾಜ್ಯದಲ್ಲಿ ಸೇರಬೇಕನ್ನ ಬಯಸೋದಾದರೆ ನಾವು ಸ್ವಾಮಿ ಚಿತ್ತದಂತೆ ನಡೀಲಿಕ್ಕೆ ಪ್ರಯತ್ನ ಮಾಡೋಣ. ಕಷ್ಟ ಸಂಕಟ ಹಿಂಸೆಯನ್ನು ತಾಳ್ಕೊಳ್ಳೋಣ. ಈ ಲೋಕದಲ್ಲಿ ನಾವು ಸೇವೆ ಮಾಡಿದ್ರೆ ಅಲ್ಲಿ ನಮಗೆ ಸೇವೆ ಆಗುತ್ತೆ. ಈ ಲೋಕದಲ್ಲಿ ನಾವು ಕಷ್ಟ ಅನುಭವಿಸಿದ್ರೆ ಅಲ್ಲಿ ಸುಖ ಅನುಭವಿಸ್ಬೋದಾಗಿದೆ. ಇಲ್ಲಿ ನಾವು ಸುಖ ಅನುಭವಿಸ್ತೇವೆ. ಅದಕ್ಕೇ ಶ್ರೀಮಂತರು ಏನು ಸೇರೋಕ್ಕಾಗಲ್ಲಂತೆ, ದೇವ್ರ ರಾಜ್ಯ ಸೇರೋಕ್ಕಾಗಲ್ಲ ಅಂತೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ಅಮೇರಿಕದಿಂದ ಕೆಲವು ಮಿಷನರಿಗಳು ಬಂದಿರು. ಅವ್ರು ಹೇಳಿದ್ರು, ಬ್ರದರನ್, ನಾವು ಅಮೇರಿಕದಲ್ಲಿ ವಿ ಆರ್ ಹ್ಯಾವಿಂಗ್ ಹೆವೆನ್ಲಿ ಲೈಫ್, ನಮಗೆಲ್ಲ ಇದೆ, ನೀವು ಭಾಳ ಕಷ್ಟಪಡ್ತಿದ್ದೀರಾ, ಮೊದಲು ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಅವರು ಹೇಳ್ತಾಯಿದ್ರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಭಾಳ ಕಷ್ಟ ನಷ್ಟ ಇದೆ, ಹಿಂಸೆ ಇದೆ, ಭಾಳಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಯಲ್ಲೂ ಸಹ ಸೇವೆ ಮಾಡ್ತಾಯಿದ್ದಾರೆ ಬೋಧಕರು, ಯಾರೂ ಹಿಂಜರಿತಾ ಇಲ್ಲ. ಖಂಡಿತವಾಗಿ ಈ ರೀತಿ ಶ್ರಮಪಟ್ಟವ್ರಿಗೆ ದೇವರ ರಾಜ್ಯದಲ್ಲಿ ಸ್ಥಳ ಇದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ವಂಡರ್ಫುಲ್. ಎಲ್ಲೋ ಒಂದು ಕಡೆ ನಾನು ಎಲ್ಲಿ ಕೂತ್ಕೋಬೇಕು, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಲ್ಲ, ನನಗೆ ಯಾಕೆ ಕೊಡಬಾರ್ದು ನೀವು ಅಂತ ಕೇಳೋದು ತಪ್ಪ? ಸ್ವಾಭಾವಿಕವಾಗಿ ಮನುಷ್ಯರ ಗುಣ ಕೇಳೋದು ತಪ್ಪಲ್ಲ, ಕೇಳೋ ರೀತಿ ತಪ್ಪಾಗ್ತದೆ. ದೀನತೆಯಲ್ಲಿ ದೇವರ ಚಿತ್ತ ಇದ್ದರೆ ಎಂಬುದಾಗಿ ನಾವು ಪರಿಗಣಿಸುವಾಗ ಖಂಡಿತವಾಗಿ ನಾವು ಬಯಸುವುದು ನೆರವೇರುವಂಥದ್ದಾಗಿದೆ. ಓಕೆ, ಗುರುವಾರದ ಪಾಠಕ್ಕೆ ಬರೋಣ. ಪಾಸ್ಟರ್ ಮುತ್ತು ಹೇಳಿ. ಯೇಸು ಸ್ವಾಮಿಯವರು ಮಾಡಿದಂತಹ ಮತ್ತೊಂದು ಅದ್ಭುತ ಕಾರ್ಯವನ್ನು ಈ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಈ ಏರಿಕೆ ಗೋಡೆಯ ಪಕ್ಕದಲ್ಲಿ ಒಬ್ಬ ಕುರುಡ ವ್ಯಕ್ತಿ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಆತನನ್ನು ಪ್ರತಿದಿನ ಯಾರೋ ಒಬ್ಬರು ಕರೆದುಕೊಂಡು ಬರಬೇಕು, ಯಾರೋ ಒಬ್ಬರು ಕರೆದುಕೊಂಡು ಹೋಗಬೇಕು. ಯಾರ ಸಹಾಯವಿಲ್ಲದೆ ಆತನು ಯಾವ ಕೆಲಸವನ್ನು ಕೂಡ ಮಾಡಲು ಅಸಾಧ್ಯ. ಅಂತಹ ಒಬ್ಬ ವ್ಯಕ್ತಿಯನ್ನು ಯೇಸು ಸ್ವಾಮಿಯವರು ಇಲ್ಲಿ ನಮಗೆ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಏನು ಎಂಬುದಾಗಿ ನಾವು ಗಮನಿಸುವಾಗ, ಯೇಸು ಸ್ವಾಮಿಯವರು ಆ ಮಾರ್ಗದಲ್ಲಿ ಹಾದು ಹೋಗ್ತಿರ್ತಾರೆ. ಈತನು ತನ್ನ ಅನುದಿನದ ಜೀವನದಲ್ಲಿ ಯಾವ ರೀತಿ ಭಿಕ್ಷೆ ಬೇಡುತ್ತಿದ್ದಾನೋ ಅದೇ ರೀತಿ ಆ ಭಾಗದಲ್ಲಿ ಕುಳಿತು ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಈ ಮಾರ್ಗವಾಗಿ ಹಾದು ಹೋಗುತ್ತಿದ್ದಾರೆ ಎಂಬಂತಹ ವಾರ್ತೆ ಆತನ ಕಿವಿಗೆ ಬೀಳಲು ತಟ್ಟನೆ ಆತನು ಏನು ಮಾಡ್ತಾನಪ್ಪ ಅಂತಂದರೆ, ದಾವೀದ ಪುತ್ರ ಯೇಸುವೆ ನನ್ನನ್ನು ಕರುಣಿಸು, ದಾವೀದ ಕುಮಾರನ ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಚೀರಾಡ್ತಾನೆ. ಇದನ್ನು ನೋಡಿದಂತಹ ಸುತ್ತಮುತ್ತಲಿನವರು ಆತನನ್ನು ಗದರಿಸ್ತಾರೆ, ನೀನು ಮೌನವಾಗಿರು, ಕುಳಿತುಕೋ, ಆತನು ಹಾದು ಹೋಗ್ತಿದ್ದಾನೆ, ಆತನ ಸುತ್ತಲೂ ಕೂಡ ಬಹಳ ದೊಡ್ಡ ಜನಸಮೂಹವಿದೆ, ಆತನು ಹಿಂದೆ ನಿನ್ನ ಬಳಿಗೆ ಬರಲು ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳುವಾಗ ಆತನು ಮತ್ತಷ್ಟು ಚೀರಾಡ್ತಾನೆ, ದಾವೀದ ಪುತ್ರನೇ, ದಾವೀದ ಕುಮಾರನೇ ಯೇಸು ನನ್ನನ್ನು ಕರುಣಿಸು ಎಂಬುದಾಗಿ. ಆತನು ಇದನ್ನು ಕೇಳಿದ ಕೂಡಲೇ ನಿಂತು ಆತನನ್ನು ಕರೀತಾನೆ. ಆ ವ್ಯಕ್ತಿಯನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳುವಾಗ ಆತನು ತಟ್ಟನೆ ಎದ್ದು ಏನು ಮಾಡ್ತಾನಪ್ಪ ಅಂತಂದರೆ, ತನ್ನಲ್ಲಿದ್ದಂತಹ ಬಡಗೆಯನ್ನು ಆತನ ಅಲ್ಲೇ ಬಿಸಾಟು ಬಿಡ್ತಾನೆ, ತನ್ನ ವಸ್ತ್ರವನ್ನು ಅಲ್ಲೇ ಬಿಸಾಟು ಬಿಟ್ಟು, ಯೇಸು ಸ್ವಾಮಿಯವರು ನನ್ನನ್ನು ಗುಣ ಮಾಡ್ತಾರೆ, ಇನ್ನು ಮುಂದೆ ಈ ಕೋಲು ನನಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ನೆನೆದು ಏನು ಮಾಡ್ತಾನಪ್ಪ ಅಂತಂದರೆ ಕ್ರಿಸ್ತನ ಬಳಿಗೆ ಬರ್ತಾನೆ. ಕ್ರಿಸ್ತನ ಬಳಿಗೆ ಬರುವಾಗ ನನ್ನಿಂದ ಏನಾಗಬೇಕು ಹೇಳು ಎಂಬುದಾಗಿ ಯೇಸು ಸ್ವಾಮಿಯವರು ಕೇಳುವಾಗ ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ, ನನಗೆ ಕಣ್ಣನ್ನು ಕೊಡು, ನನಗೆ ದೃಷ್ಟಿಯನ್ನು ಕೊಡು, ನನ್ನ ತಂದೆ ತಾಯಿಯನ್ನು ನೋಡುವಂತೆ ಮಾಡು ಸ್ವಾಮಿ ಎಂಬುದಾಗಿ ಆ ವ್ಯಕ್ತಿ ಕೇಳಿಕೊಂಡಾಗ ಯೇಸು ಸ್ವಾಮಿಯವರು ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥ ಮಾಡಿಯದೆ ಎಂಬುದಾಗಿ ನುಡಿಯುವಾಗ ಆತನು ಏನು ಮಾಡ್ತಾನಪ್ಪ ಅಂತಂದರೆ ದೃಷ್ಟಿಯನ್ನು ಹೊಂದ್ಕೊಳ್ತಾನೆ, ಬಹಳ ಸಂತೋಷ ಭರಿತನಾಗ್ತಾನೆ. ಯೇಸು ಸ್ವಾಮಿಯವರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಈ ಒಂದು ಅದ್ಭುತ ಕಾರ್ಯ ಮತ್ತೊಮ್ಮೆ ನಮಗೆ ಸಾಬೀತುಪಡಿಸ್ತಾ ಇದೆ. ನೋಡಿ, ನಾವು 10ನೇ ಅಧ್ಯಾಯ ನಾನು ಕೊನೆಯ ಭಾಗವನ್ನು ಓದ್ತಿದ್ದೇನೆ. ನಾವು ಗಮನಿಸೋದಾದರೆ ಯೇಸು ಸ್ವಾಮಿಯವರು ಹೇಳ್ತಾರೆ, ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು, ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಯೇಸು ಸ್ವಾಮಿಯವರು ನುಡಿದಂತಹ ಒಂದು ಮಾತಿನಿಂದ ಆತನಿಗೆ ಗುಣವಾಯಿತು. ಬಹಳ ಸಂತೋಷ ಭರಿತನಾಗಿ ಆ ವ್ಯಕ್ತಿ ಕ್ರಿಸ್ತನನ್ನು ಹಿಂಬಾಲಿಸೋದನ್ನು ನಾವು ಕಾಣ್ತಿದ್ದೇವೆ. ದೇವರು ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಮದು ಲಿಸ್ಟ್ ತುಂಬ ದೊಡ್ಡದಾಗಿರುತ್ತೆ. ಆದರೆ ಈ ವ್ಯಕ್ತಿ ನೋಡಿ, ನನಗೆ ದೃಷ್ಟಿ ಕೊಟ್ಟರೆ ಸಾಕು, ನಮ್ಮ ತಂದೆ ತಾಯಿನ ನೋಡ್ಕೊಳ್ತೀನಿ ಅಂತ ಅವನು ಎಂಥ ಒಂದು ವರವನ್ನು ಪಡೆದ. ದೇವ್ರಿಗೆ ಗೊತ್ತಿತ್ತು ಆ್ಯಕ್ಚುಲಿ ಅವನಿಗೆ ಏನು ಬೇಕು ಅಂತ. ಆದರೂ ಸ್ವಾತಂತ್ರ್ಯದ ಆಯ್ಕೆಯನ್ನು ಅವನಿಗೆ ಕೊಟ್ಟು, ಒಂದು ವೇಳೆ ಪ್ರಾಬಬ್ಲಿ ಅವನು ಬೇರೆ ಏನಾದರೂ ಕೇಳ್ತಾನೋ ಏನೋ ಅಂದ್ಕೊಂಡು ಕೇಳ್ತಾರೆ, ಇಲ್ಲ ನನಗೆ ದೃಷ್ಟಿ ಕೊಟ್ಟರೆ ಸಾಕು ಅಂತ. ಈವಾಗಲೂ ನಮಗೂ ಕೂಡ ದೃಷ್ಟಿ ಬೇಕಾಗಿದೆ, ಯಾಕೆಂದರೆ ನಾವೆಲ್ಲರೂ ಕುರುಡರಾಗಿದ್ದೇವೆ. ಆತ್ಮಿಕ ಕಣ್ಣುಗಳನ್ನು ದೇವರು ತೆರೀಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ. ಬಹಳಷ್ಟು ಅಂಶಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.